ವಕ್ಫ್ ಆಸ್ತಿ ಕಬಳಿಕೆ ವಿಚಾರದಲ್ಲಿ ಅದನ್ನು ಆ ವಿಚಾರದ ಬಗ್ಗೆ ಮೌನವಾಗಿರಬೇಕು ಅನ್ನುವ ಆಗ್ರಹ ಮುಂದಿಟ್ಟು ಮಾಜಿ ವಕ್ಫ್ ಆಯೋಗದ ಅಧ್ಯಕ್ಷ ಮಾಣಿಪ್ಪಾಡಿಯವರಿಗೆ 150 ಕೋಟಿ ಆಮಿಷ ಒಡ್ಡಿದ್ರು, ವಿಜಯೇಂದ್ರ ಈ ಒಂದು ಆಮಿಷ ಒಡ್ಡಿದ್ರು ಅನ್ನೋ ಒಂದು ಆರೋಪದ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಈಗ ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಇದೀಗ ನಮ್ಮ ಜೊತೆಗೆ ಮಾಜಿ ವಕ್ಫ್ ಆಯೋಗದ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಯವರಿದ್ದಾರೆ. ಈ ಆರೋಪ ಏನು, ಒಟ್ಟು ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್, ಇದು ಈ ಆರೋಪದ ಬಗ್ಗೆ ಏನು ಹೇಳ್ತೀರಿ ಮತ್ತು ಏನು ವಿಚಾರ ಇದು? 150 ಕೋಟಿ ಆಮಿಷ ಅಂದರೆ ಏನು? ನಾನು ನನ್ನ ವರದಿಯನ್ನು 2012-13 ಕೊಟ್ಟಿದ್ದೆ ನಾನು. ಆ ಸಂದರ್ಭದಲ್ಲಿ ವಿಜೇಂದ್ರ ಸೀನಲ್ಲೇ ಇಲ್ಲ, ಅವನು ಯಾರೂ ಅಲ್ಲ. ವಿಜೇಂದ್ರ ಬಂದಿದ್ದೆ ಒಂದು 4-5 ವರ್ಷ ಹಿಂದುಗಡೆ, ಹೆಚ್ಚೊಂದು 7-8 ವರ್ಷ ಹಿಂದುಗಡೆ. ಅಲ್ತಕ್ಕ ನಂಗೆ ಅವ್ರು ಯಾರಂದು ಕೂಡ ನಂಗೆ ಗೊತ್ತಿದ್ದಿಲ್ಲ. ಆದರೆ ಯಾರೆಲ್ಲ ನನ್ನ ಈ ಒಂದು ವರದಿಗೆ ಅಡ್ಡ ಬರ್ತಾರೋ, ತಡೆಯೊಡ್ಡುತ್ತಾರೋ, ನಿಲ್ಲಿಸ್ತಾರೋ ಅವರ ಮೇಲೆ ಸಿಕ್ಕಾಪಟ್ಟೆ ನಾನು ರೊಚ್ಚಿಗೆದ್ದಿದ್ದೆ. ನಾನು ಸಿಕ್ಕಾಪಟ್ಟೆ ಕಿಡಿಕಾರಿದ್ದೇನೆ. ಅದು ಏನೆಲ್ಲ ಮಾತಾಡಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜೋರಾಗಿ ಮಾತಾಡಿದ್ದೇನೆ ನಾನು. ಯಾಕಂದರೆ ಈ ಭಾಳ ಕಷ್ಟಪಟ್ಟು 7,000 ಪುಟಗಳ ಈ ವರದಿಯನ್ನು ಸುಮ್ಮನೆ ಹಾಗೆ ತಳ್ಳಿ ಹಾಕೋದು ನೆನೆಸೋದು ನಂಗೆ ಭಾಳ ಬೇಸರ ಆಗುತ್ತೆ. ಬೇಸರ ಆದಾಗ ಕೋಪ ಬರುತ್ತೆ, ಕೋಪ ಬಂದಾಗ ಕಿಡಿಕಾರ್ತೀನಿ ನಾನು. 2019ರಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ನಿಮ್ಮ ಈ ವರದಿಯನ್ನು ಮಂಡನೆ ಮಾಡಲಾಗಿತ್ತು, ಮಂಡನೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಮುಂದಿಟ್ಟಿದ್ರಿ. ಆ ಸಂದರ್ಭದಲ್ಲಿ ಇದೊಂದು ವಿಷಯ ಚರ್ಚೆಗೂ ಕಾರಣವಾಗಿತ್ತು. ಆಗ ಮಂಡನೆ ಆಗಿತ್ತು, ಆಗಲೇ ಮಂಡನೆ ಆದ್ದು. ಆ ಸಂದರ್ಭದಲ್ಲಿ ಅದರ ಮುಂಚಿತವಾಗಿ ನಾನು ಮತ್ತು ವಿಜೇಂದ್ರ ಅವರು, ಆಗ ಅವರು ಉಪಾಧ್ಯಕ್ಷರಾಗಿದ್ದರು, ವಕ್ತಾರನಾಗಿದ್ದೆ. ನಾವು ಪಾರ್ಟಿ ಆಫೀಸಲ್ಲಿ ಭೇಟಿಯಾಗಿದ್ದೆವು. ಅವ್ರು ನನ್ನ ಮನೆಗೆ ಯಾವಾಗಲೂ ಬಂದಿಲ್ಲ, ನಾನು ಅವರೇನು ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಹೇಳಿಲ್ಲ. ನಾನು ಬಂದಾಗ ಅವ್ರಿಗೆ ಹೇಳಿದರು, ನೀನು ಭಾಳ ಕಷ್ಟಪಟ್ಟಿದ್ಯಾ, ನೊಂದಿದ್ಯಾ, ಸಿಕ್ಕಾಪಟ್ಟೆ ಲಾಸ್ ಆಗಿದ್ದೀನಿ, ನಿನಗೆ ಅದಕ್ಕೆ ದುಡ್ಡು ಖರ್ಚು ಮಾಡಿದ್ಯಾ, ಈಗ ಅದು ಬೇಕಾದ್ರೆ ನೀನು ಮೌನ ವಹಿಸ್ಬೋದು, ಸುಮ್ಮಗಿರ್ಬೋದು ಅದು ಹೇಳಿದರು. ಅದಕ್ಕೆ ನಾನು ಅವ್ರ ಸಿಕ್ಕಾಪಟ್ಟೆ ಕೋಪಗೊಂಡು ಅವ್ರನ್ನ ಅಲ್ಲಿಂದ ಓಡಿಸಿದೆ. ನಾನು ಈ ವರದಿಯನ್ನು ಮಂಡನೆ ಮಾಡುವುದು ಬೇಡ ಅನ್ನೋ ಮಾತನ್ನು ವಿಜೇಂದ್ರ ಅವರು ಹೇಳಿದ್ರು ಆ ಸಂದರ್ಭದಲ್ಲಿ. ಬೇಕಾದ್ರೆ ನೀವು ನಿಲ್ಲಿಸ್ಬೋದು, ಬೇಡ ಬಿಟ್ಬಿಡಿ ಯಾಕೆ ಅಂತ ಹೇಳಿದ್ದಾರೆ. ಹೌದು, ಅದಕ್ಕೆ ತಕ್ಕಂತೆ ಅವರಿಗೆ ನಾನು ಮಾತಾಡಿದ್ದೇನೆ, ಅವ್ರು ಅಲ್ಲಿಂದ ಓಡಿಸಿದೆ. ನಾನು ಇದರ ಬಗ್ಗೆ ಹೋರಾಟ ಮಾಡೋದು ಬೇಡ ಅನ್ನೋ ಅದರ ನಂತರವೇ ಯಡಿಯೂರಪ್ಪ ಅವರು ಮಂಡನೆ ಮಾಡಿದರು. ಏನಾಗಿತ್ತು ಆ ವರದಿ? ಆಮೇಲೆ ವರದಿ ಮಂಡನೆ ಆಗಿ ಮಂಡನೆ ಆಯಿತು. ಮಂಡನೆ ಆದ ಅದರ ಮೇಲೆ ಚರ್ಚಿಸ್ತೇನೆ ಅಂತ ಹೇಳಿ ಅದು ಚರ್ಚೆ ಆಗಿಲ್ಲ. ಅದಕ್ಕೂ ನಾನು ಸಿಕ್ಕಾಪಟ್ಟೆ ಕೋಪಗೊಂಡು ಕಿಡಿಕಾರಿದ್ದೇನೆ ಎಲ್ಲರ ಮೇಲೂ. ಆವಾಗ ನಿಮಗೆ BJP ಕಡೆಯಿಂದ ಒತ್ತಡ ಬಂದಿದ್ದು ಹೌದು? ಒತ್ತಡ ಹೇಳಲಾರೆ ನಾನು, ಒಂದು ರೀತಿಯ ಒತ್ತಡ ಹೇಳಲಾರೆ, ಒಂದು ರೀತಿಯ ಅಡ್ವೈಸ್ ಕೊಟ್ಟ ಹಾಗೆ, ಬೇಡ ಬಿಟ್ಬಿಡು ಅಂತೇಳಿ, ಆ ರೀತಿ. ಅದಕ್ಕೆ ಏನಾದರೂ ಆಮಿಷ ಒಡ್ಡಿದ್ರಾ? ಆಮಿಷ ನಂಗೆ ಗೊತ್ತಿದ್ದ ಹಾಗೆ ಆ 150 ಕೋಟಿ ನನಗೆ ವಿಷಯನೇ ಗೊತ್ತಿಲ್ಲ ನನಗೆ. ಮಾತ್ರ ಕಾಂಗ್ರೆಸ್ನವರು 150 ಎಷ್ಟೋ ಜಾಸ್ತಿ, ನಿಮಗೆ ಬೇಕಾದಷ್ಟು ಕೊಡ್ತೇವೆ, ನಿಮಗೆ 1 ವರ್ಷ ಹೋಗಿ ಅಮೆರಿಕದಲ್ಲಿ ಇರೋ ಇಂಥ ವೀಸಾ ಬೇರೆ ಇದೆ, ಹೋಗು, ಗ್ರೀನ್ ಕಾರ್ಡ್ ಇದೆ, ಹೋಗು, ತಗೊಂಡು ಹೋಗ್ಬೋದು ಅಂತೇಳಿ ಪ್ರತಿಯಾಗಿ ಕಾಂಗ್ರೆಸ್ನವರೇ ಆಮಿಷ ಕೊಟ್ಟಿದ್ದರು. ಹೌದು, ಅವರೇ. ಯಾಕೆಂದರೆ ಅವರು ಒಳಗೆ ಹೋಗೋರು ಅವರು, ಮತ್ತೆ ಯಾರಲ್ಲ. BJP ಯಾಕೆ ಕೊಡಬೇಕು? ಕಳ್ಳರೆಲ್ಲ ಅವರಿದ್ದಾಗ BJP ಯಾರು ಕೊಡಬೇಕು? ಕಾಂಗ್ರೆಸ್ನವರು ಯಾರೆಲ್ಲ ಪ್ರಮುಖರು ಇದರ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ? ಯಾರ ಹೆಸರು? ನನ್ನ ವರದಿ ಈಗ ಪಬ್ಲಿಕ್ ಡೊಮೇನಲ್ಲಿ ಬಂದಿದೆ. ನಾನು ಯಾರಿಗೆ ಬೇಕಾದ್ರೆ ನೋಡ್ಕೊಳ್ಬೋದು. ಈಗ ನಂತರ ನಿಮಗೆ ಬೇಕಾದ್ರೆ ನಿಮಗೆ ಕೊಡ್ತೇನೆ ಇದರಲ್ಲಿ. ಅದು ನೀವು ಯಾರ ಹೆಸರು ಹೇಳ್ತೀರಾ, ಅವ್ರು ಇದ್ದಾರಿಲ್ಲೋ ನಾನು ಹೇಳ್ತೇನೆ. ನಾನು ಹೆಸರು ಹೇಳಿ. ಖರ್ಗೆ ಅವರ ಹೆಸರು ಇದೆ ಅಂತ ಒಂದು ಆರೋಪಗಳು ಇದೆ. ಆಮೇಲೆ ರೋಷನ್ ಬೇಗ್ ಇದೆ. ಕಾಂಗ್ರೆಸ್ನ ಬಹುತೇಕ ನಾಯಕರ ಹೆಸರು ಇದೆ, 16 ನಾಯಕರ ಹೆಸರಿದೆ ಅನ್ನೋದು ನಿನ್ನೆ ಚರ್ಚೆ ಕೂಡ ಆಗಿದೆ. ಹೌದು. ಅವರ ಕಡೆಯಿಂದ ನಿಮಗೆ ಆಮಿಷ ಬಂದಿದೆಯಾ? ಹೌದು. ಯಾರೆಲ್ಲ ತಪ್ಪಿಸುತ್ತಿದ್ದಾರೋ, ಕಲ್ಪಿಸಿದ್ದಾರೋ ಅವರೆಲ್ಲ ಅವರ ಬೇರೆ ಬೇರೆ ವಿಧಾನವಾಗಿ, ಬೇರೆ ಬೇರೆ ರೀತಿಯಲ್ಲಿ ನನಗೆ ಆಮಿಷ ಒಡ್ಡಿದ್ದಾರೆ. ಈ ಒಟ್ಟು ವರದಿ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ರೈತರಿಗೆ ನೋಟಿಸ್ ಕೂಡ ಕೊಟ್ಟಿತ್ತು. ಇದರ ಬಗ್ಗೆ ಏನು ಹೇಳ್ತೀರಿ? ಅದು ರಿಡಿಕ್ಯುಲಸ್. ಯಾಕೆಂದರೆ ಹೇಳಿದರೆ, ನಮ್ಮ ವಕ್ಫ್ ಆಸ್ತಿ 54,000 ಎಕರೆ ಇತ್ತು. ಈ 54 ಎಕರೆಯಲ್ಲಿ 27-28,000 ಎಕರೆನೋ ಕಬಳಿಕೊಂಡಿದೆ. ಅದರಂತೆ ಉಳಿದು 23-24,000 ಎಕರೆ ಉಳಿದಿದೆ. ಹಾಗಿರಬೇಕಾದ್ರೆ 1,60,000 ಎಕರೆ ಹೀಗೆ ನೋಟಿಸನ್ನು ಇವರು ಸಿದ್ದರಾಮಯ್ಯವರು ಹೇಗೆ ಕೊಟ್ಟರು? ಅದು ಸತ್ಯವಾಗಿದ್ದರೆ ಅದನ್ನು ಹಿಂಪಡ್ಕೊಳ್ತಿದ್ರ? ಯಾಕೆ ಹಿಂಪಡ್ಕೊಂಡ್ರು? ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಸುಳ್ಳು ಅಂತೇಳಿ. ಎಲ್ಲದು ನನ್ನ ಈ ರಿಪೋರ್ಟು ತನಿಖೆ ಆದರೆ ನೀರಿಗೆ ನೀರು,
ಹಾಲಿಗೆ ಹಾಲು ಸರಿಯಾಗಿ ಬೇರ್ಪಡೆ ಆಗ್ತದೆ. ಅಂದರೆ ವಕ್ಫ್ ಆಸ್ತಿ ಯಾವುದು ಮತ್ತು ರೈತರ ಆಸ್ತಿ ಯಾವುದು ಕ್ಲೀನ್ ಆಗಿ ಬರುತ್ತೆ, ಯಾವ ಗೊಂದಲ ಕೂಡ ಇರುವುದಿಲ್ಲ. ಇದರ ಬಗ್ಗೆ CBI ತನಿಖೆ ಆಗಬೇಕು ಅಂತ ಅದು BJP ನಾಯಕರು ಹೇಳ್ತಾ ಇದ್ದಾರೆ. BJP ಹೇಳ್ತಾ ಇದ್ದಾರೆ. ಅದು ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನು ಇದನ್ನು CBI ಹಸ್ತಾಂತರ ಮಾಡ್ತೇನೆ ಅಂತೇಳಿ. ಮಾಡಬೇಕು. ಅವರನ್ನು ರಿಯಲ್ ನಾಯಕನಾದರೆ ಕಿಂಚಿತ್ತಾದರೂ ಅಲ್ಪಸಂಖ್ಯಾತ ಮೇಲೆ ಅವರಿಗೆ ಕನಿಕರ ಇದ್ದರೆ, ಪ್ರೀತಿ ಇದ್ದರೆ ಅವ್ರನ್ನೆಲ್ಲ ಮಾಡಬೇಕು. ಆದರೆ ಅವ್ರು ಮಾಡಲ್ಲ, ನಂಗೆ ಗೊತ್ತಿದೆ ಮಾಡಲ್ಲ ಅಂತ. ಯಾಕೆಂತ ಹೇಳಿದರೆ ಹೀಗೆ ಭಾಳಷ್ಟು ಅವರ ಲೀಡರ್ ಹೇಳಿದ್ದಾರೆ, ನಾವು CBI ಕೊಡ್ತೇವೆ ಅಂತೇಳಿ. ಪಾಪ ಜಮೀರ್ ಅಹಮದ್ ಅವರ ಮಿನಿಸ್ಟರ್ ಒಬ್ಬರು 5-6 ವರ್ಷದಿಂದ ಮುಂಚೆ ಹೇಳಿದರು, ಇದು ನಾನು CBI ಕೊಡ್ತೇನೆ ಅಂತೇಳಿ. ಅವರೇನು ಒಳಗೆ ಸತ್ಯ ಇಟ್ಕೊಂಡು ಹೇಳಿರ್ಬೋದು. ಆದರೆ ಅದರ ನಂತರ ಅದು ವಿಷಯ ಏನೂ ಆಗಲಿಲ್ಲ. ಪ್ರತಿ ಸಲ ಅವ್ರು ಹೇಳೋದು ಬಿಡೋದು ಹೀಗಾಗಿ ಆಮೇಲೆ ಅದು ಜನರ ಮೆಮರಿಯಿಂದ ದೂರ ಹೋದಾಗ ಪುನಃ ಅದಕ್ಕೆ ಒಂದು ಲೀವ್ ತೆಗಾರೆ. ಆದರೆ ಒಂದು ಮಾತು ಹೇಳ್ತೇನೆ, ನಾನು ವರದಿ ಸಲ್ಲಿಸಿದ ಅಂದಿನಿಂದ ಈಗಲೂ ಹೇಳ್ತಾ ಬಂದಿದ್ದೇನೆ, ಒಂದಲ್ಲ ಒಂದು ದಿವಸ ಇದು ಹೊರಗೆ ಬರುತ್ತೆ, ತಪ್ಪಿಸ್ತದ್ದು ಕಳ್ಳಿಗೆ ಜೈಲಿಗೆ ಹೋಗ್ತಾರೆ ಎಂಬ ಮಾತನ್ನು ಹೇಳಿದ್ದೇನೆ. ದೇವರ ದಯ ಇದೆ, ಈಗ ಕೂಡ ಅದೇ ಮಾತನ್ನು ಹೇಳ್ತೇನೆ ನಾನು. ಈ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿ ಬಗ್ಗೆ ಒಂದು ಪ್ರತ್ಯೇಕ ಮಸೂದೆ ಮಾಡಬೇಕು ಅಥವಾ ಅದರಲ್ಲಿ ತಿದ್ದುಪಡಿ ತರಬೇಕು ಅಂತ ಒಂದು ಹೊರಟಿದೆ, ಅದರ ಬಗ್ಗೆ ಏನು? ಅದು ನಾನೇ ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ ಸೆಂಟ್ರಲ್ ಗೌರ್ಮೆಂಟಿಗೆ, ಒಂದು ರೀತಿಯ ತಿದ್ದುಪಡಿ ತರಬೇಕಂತೇಳಿ. ಆ ತಿದ್ದುಪಡಿ ತಂದಲ್ಲಿ ಈ ವಕ್ಫ್ ಆಸ್ತಿಲಿ ಯಾರೆಲ್ಲ ಇದ್ದಾರೆ, ವಕ್ಫ್ ಬೋರ್ಡ್ ಯಾರಿದ್ದಾರೆ ಅಥವಾ ಅವರು ನಾಯಕರಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲಾದರೂ ಇದನ್ನು ಕಬಳಿಕೆ ಮಾಡಲಿಕ್ಕೆ ಆಗೋದ ರೀತಿಯಲ್ಲಿ ತಿದ್ದುಪಡಿ ಮಾಡಬೇಕೆಂದು ನಾನು ಕೇಳ್ಕೊಂಡಿದ್ದೆ. ಒಟ್ಟು ಈಗ ಏನು 150 ಕೋಟಿ ಆಮಿಷದ ವಿಚಾರ ಯಾವುದೇ ಇಲ್ಲ ಅನ್ನೋದೇ ನಿಮ್ಮ ಅನಿಸಿಕೆ? ನನಗೆ 150 ಕೋಟಿ ಕೊಡಲಿಲ್ಲ, ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಕೊಡ್ತಾ ಇದ್ದಾರೆ, ನೀವು ಕೊಡ್ತಾರೆ ಅಂತ ಬಂದಿದ್ದರು. ಅದರ ಭಾಳಷ್ಟು ಸಮಯ 2012-13 ಶುರುವಾಗಿದೆ ಅವರಿಗೆ. ನಾನು ರಿಪೋರ್ಟ್ ಮಾಡುವಾಗಲೂ ಶುರು ಮಾಡಿದ್ದಾರೆ, ನೀವು ಬಂದ ನಂತರ ಮಾಡಿದ್ದಾರೆ. ಅದು 150 ಕೋಟಿ ಏನಲ್ಲ, ಒಬ್ಬ 150 ಕೋಟಿ ಹೇಳಿದರೆ 1000 ಕೋಟಿ ಕೂಡ ಹೇಳಿದ್ದಾರೆ. ಯಾಕಂದರೆ ಇದು 2,30,000 ಕೋಟಿ ಹಗರಣ. ಅದರಲ್ಲಿ ಅವರಿಗೆ ಒಂದು 200, 300, 500, 600, 700, 1,000 ಕೋಟಿ ಕೊಟ್ಟರೆ ಏನಾಗೋದಿಲ್ಲ. ಹಾಗಾದರೆ ಕಾಂಗ್ರೆಸ್ ನಾಯಕರು ನಿಮಗೆ ಸಾವಿರಾರು ಕೋಟಿ ಕೊಡಲಿಕ್ಕೆ ರೆಡಿ ಇದ್ದರು 100%. ಇದು ಅನ್ವರ್ ಮಾಣಿಪಾಡಿ ಅವರ ಮಾತು. ಅಂದರೆ BJP ನಾಯಕರು ಈಗ 150 ಕೋಟಿ ಕೊಡಲಿಕ್ಕೆ ಬಂದಿದ್ರು ಅನ್ನೋ ಒಂದು ಕಾಂಗ್ರೆಸ್ನವರು ಏನು ಆರೋಪ ಮಾಡ್ತಾ ಇದ್ದಾರೆ. ಅದರ ಬದಲಿಗೆ ಕಾಂಗ್ರೆಸ್ ನಾಯಕರೇ ಸಾವಿರಾರು ಕೋಟಿ ರೂಪಾಯಿ ಒಂದು ಕೊಡಲಿಕ್ಕೆ ಮುಂದಾಗಿದ್ದರು. ನಾನು ವರದಿ ರೆಡಿ ಮಾಡುವಾಗಲೇ ಒಂದು ಇದಕ್ಕೆ ಮುಂದಾಗಿದ್ದರು ಅನ್ನೋ ಮಾತನ್ನು ಮಾಣಿಪಾಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗಿರಿಧರ್ ಶೆಟ್ಟಿ, ಪವರ್ TV, ಮಂಗಳೂರು.